ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ನಾನು ಮಧ್ಯಾಹ್ನ ಲಂಚ್ಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಸಾಯಂಕಾಲ ಎಲ್ಲ ಹೊರಗಡೆ ಹೋಗಲಿಕ್ಕಿತ್ತು. ಸೊ ಬೇಗ ಲಂಚ್ಗೆ ಈಗ ಚಪಾತಿ ಎಲ್ಲ ಮಾಡ್ತಾ ಇದ್ದೀನಿ. ನೀವೆಲ್ಲ ಲಂಚ್ಗೆ ಏನು ಮಾಡ್ತೀರಿ ಹೇಳೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇವತ್ತಿನ ವೀಡಿಯೋವನ್ನು ನೋಡ್ಕೊಳ್ಳಿ. ತುಂಬ ಬೇರೆ ಬೇರೆ ರೀತಿ ಹೂಗಳನ್ನು ನೀವು ನೋಡ್ಬೋದು. ಎಷ್ಟು ಚೆನ್ನಾಗಾಗಿತ್ತು ಅಕ್ಕನ ಮನೇಲಿ ಹೂವಿನ ತೋಟ ಒಂಥರ ನೋಡೋದಕ್ಕೆ ಖುಷಿಯಾಗತ್ತೆ. ಈಗ ನೋಡಿ ಚಪಾತಿ ಎಲ್ಲ ಮಾಡ್ತಾಯಿದ್ದೀನಿ. ಹಾಗೆ ಚಪಾತಿಗೆ ಬಾಳೆಕಾಯಿ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್. ಈ ಥರ ಬಾಳೆಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇನ್ನೊಂದು ದಿನ ನಾನು ಈ ರೆಸಿಪಿಯನ್ನು ಪೋಸ್ಟ್ ಮಾಡ್ತೀನಿ. ಹಾಗೆ ಒಂದು ತಂಬಳಿ ಮಾಡಿದ್ದೆ, ಎಲ್ಲವರಿಗೆ ಕೊಡಿ. ಈಗಂತರೂ ಸಮ್ಮರ್ ಅಲ್ವಾ, ಸೊ ಬೇಸಿಗೆಗಾಲಕ್ಕೆ ನಮಗೆ ಒಂದು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದಕ್ಕೆ ತಂಬಳಿ ಇದ್ಬಿಟ್ರೆ ತುಂಬಾ ಚೆನ್ನಾಗಾಗುತ್ತೆ ತಂಪಾಗಿ ಊಟ ಮಾಡೋದಕ್ಕೆ. ಹಾಗೆ ಒಂದು ಬದನೆಕಾಯಿ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದರೂ ರೆಸಿಪಿ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ. ಬದನೆಕಾಯಿ ಅಂದರೆ ಸಾಂಬಾರಿಗೆ ಒಂದು ಚಿಟಿಕೆಯಷ್ಟು ನೀವು ಬೆಲ್ಲನ ಹಾಕ್ಕೊಂಡು ಕುದಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಅದನ್ನು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಈಗ ನೋಡಿ ನಮ್ಮನೆ ಗಾರ್ಡನ್ಗೆ ಬಂದಿದ್ದೀನಿ ಫ್ರೆಂಡ್ಸ್. ನಮ್ಮನೇಲಿ ಈ ಅಮೇರಿಕನ್ ತಾವರೆ ಅಂತ ಹೇಳ್ತೀವಿ ಅಲ್ವಾ, ಅದು 4 ಹೂವಾಗಿತ್ತು. ಎಷ್ಟು ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಅದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದಲ್ಲೇ ಜಾಸ್ತಿ ಆಗೋದು ಈ ಥರ ಹೂಗಳು. ಮೊದಲು ಇನ್ನೊಂದು ಬಂಚ್ಗೆ ಬಂದಿತ್ತು. ಆ್ಯಕ್ಚುಲಿ ನಾನು ಇನ್ನೊಂದು ವ್ಲಾಗಲ್ಲಿ ತೋರಿಸಿದ್ದೆ. ಈಗ ಪುನಃ ಇನ್ನೊಂದು ಬ್ರಾಂಚ್ಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬಿಸಿಲಿಗಿದ್ದಾಗಲೇ ಒಂದು ಕಲರ್ ಕಾಣುತ್ತೆ, ನಾವು ಒಳಗಡೆ ಕೊಯ್ಕೊಂಡು ಬಂದಾಗಲೇ ಒಂದು ಕಲರ್ ಕಾಣುತ್ತೆ, ಮತ್ತು ಹಳಿಸ್ತಾ ಹೋದಂಗೆ ಅದೊಂದು ಸ್ವಲ್ಪ ಅಂದರೆ ವೈಟಿಶ್ ಆಗ್ತಾ ಬರುತ್ತೆ ಅಲ್ವಾ. ಸೊ ಒಂದು ಹೂವನ್ನು ನಾನು ಕೊಯ್ದಿದ್ದೀನಿ. ಈಗ ನೋಡಿ ಅದೊಂದು ಸ್ವಲ್ಪ ರೆಡ್ಡಿಶ್ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ನಾನು ಬಾಗಿಲಿಗಿಂಡಿಗೆ ಅಂದರೆ ಬಾಗಿಲ ಹತ್ರ ನಾವು ಒಂದು ಪುಟ್ಟ ಬೌಲಲ್ಲಿ ನೀರು ಇಡ್ತೀವಿ ಅಲ್ವಾ, ಸೊ ಅದರಲ್ಲಿ ಹಾಕಿಡೋಣ ಅಂತ ಕೊಯ್ಕೊಂಡಿದ್ದೀನಿ. ಹಾಗೆ ಇದು ಒಂದು ದಾಸವಾಳ, ತುಂಬ ಚೆನ್ನಾಗಿ ಕಾಣುತ್ತೆ. ಒಂಥರ ಡಿಫ್ರೆಂಟ್ ಆಗಿರುವಂತಹ ಕಲರು ಫ್ರೆಂಡ್ಸ್. ಇದು ಈಗಾಗಲೇ ಸುಮಾರಷ್ಟು ಹೂಗಳು ಬಂದವು ಇದು. ಸೊ ಇದನ್ನು ನಾನು ಒಂದು ಅಮೇರಿಕನ್ ತಾವರೆ ಹೂವನ್ನು ಕೊಯ್ಕೊಂಡು ಬಂದು ಬಾಗಿಲಿಗಿಂಡಿಗೆ ಹಾಕಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಈಗ ನೋಡಿ ನಾನು ಅಕ್ಕನ ಮನೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ಫೆಬ್ರವರಿ ಮತ್ತು ಮಾರ್ಚ್ ಟೈಮ್ನಲ್ಲಿ ಕೋಲಂಚೆ ಹೂಗಳು ತುಂಬಾ ಆಗ್ತಾವೆ ಅಲ್ವಾ. ಸೊ ಈ ಟೈಮ್ನಲ್ಲಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಹಾಗೆ ಅಕ್ಕನ ಮನೆಗೆ ಬಂದಿದ್ದೀನಿ ಅಲ್ವಾ. ಸೊ ಕೋಲಂಚೆ ಹೂವನ್ನು ಮೊದಲು ಕೂಡ ಒಂದಷ್ಟು ನಾನು ಪೋಸ್ಟ್ ಮಾಡಿದ್ದೀನಿ. ಹಾಗೆ ಇವತ್ತು ಇನ್ನೂ ಒಂದಿಷ್ಟು ಬೇರೆ ಬೇರೆ ರೀತಿ ಹೂವಿನ ಗಿಡಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನಾನು ಈಗಾಗಲೇ ಅಂತೂ ಅಕ್ಕನ ಮನೆಯದು ತುಂಬ ಗಾರ್ಡನ್ ವೀಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ. ಯಾಕೆಂದರೆ ಅಲ್ಲಿ ಗಾರ್ಡನ್ ತುಂಬ ಚೆನ್ನಾಗಿದೆ, ಬೇರೆ ಬೇರೆ ಜಾತಿ ಹೂಗಳಾಗ್ತವೆ ಇಲ್ಲಿ. ನೀವು ಇಲ್ಲಿ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಎಲ್ಲ ರೀತಿ ಹೂವಿನ ಗಿಡಗಳನ್ನು ಈಗ ಒಂದು ರೌಂಡು ನೋಡ್ಕೊಂಡು ಬರೋಣ. ಮಸ್ತ್ ಕಾಣ್ತು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಮತ್ತು ಗಾರ್ಡನ್ ವೀಡಿಯೋಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಅಂದಾಜು ನೋಡು, ಮಸ್ತ್ ಇದು ಅದ ಅಶೋಕ ಹೂವು. ಇದೆ ಚೆಂಡು ದೊಡ್ಡ ಚೆಂಡು ಆಗ್ತಪ್ಪ ಅಲ್ಲಿ ಬೀಳತಾವ್ರೆ ಇದು ಕ್ರೀಮ್ ಕಲರ್ ಇತ್ತು. ಎಷ್ಟು ದೊಡ್ಡ ಅರ್ಜುನ್ ನೋಡಿದ, ದೊಡ್ಡ ಜಾತಿ ಇದೆ. ಆನಂದ ಹೆಣೆ ತಂದ್ಕೊಳ್ಳಿ ಎಲ್ಲನ್ನು. ಇದು ಉದ್ದ ಮಲ್ಲಿಗೆ ಇದೆ, ಇದು ಪರಿಮಳ ಅದು ಉದ್ದ ಮಲ್ಲಿಗೆ ಹೌದು. ಇದಷ್ಟು ಪರಿಮಾಣ ಇರ್ತಿಲ್ಲ ಲೆಕ್ಕದ ದಂಡೆ ಮಟ್ಟಲ್ಲ. ಒಂಥರ ಮಜಾ ಇದ್ದು ನೋಡಿ, ಎಷ್ಟು ಚಂದ ಕಾಣ್ತ. ಐಸ್ ಕ್ಯಾಂಡಿ ಹೂವದ, ಐಸ್ ಕ್ರೀಮ್ ಹೂವು, ಐಸ್ ಕ್ಯಾಂಡಿ ಹೂವು.
ಬೀಜ ದಬ್ಬಲ್ಗೆ. ಬೀಜ ಬಿಡ್ತದಕ್ಕೆ ಹ್ಞೂ ಕಲರ್ ಎಷ್ಟು ಚಂದ ಇದ್ದು ನೋಡಿ ಇದು ಹ್ಞೂ ಯೆಲ್ಲೋ ಮತ್ತು ಆರೆಂಜ್ ಮಿಕ್ಸ್. ಕ್ರೀಮ್ ಕಲರ್ ಕೋಟೆ. ಇದು ಎಷ್ಟು ಚಂದ ಕಲರೇ ಮಸ್ತ್ ಕಾಣ್ತು. ಇದು ಸ್ವಲ್ಪ ಶೇಡ್ ನೋಡುವ, ಆ ಶೇಡ್ಗಿಂತ ಸ್ವಲ್ಪ ಚೇಂಜು. ಬೆಳೆ ಶಂಖ ಪುಷ್ಪದ ಎಷ್ಟು ಚಂದ ಕಾಣಿಸ್ತು ನೋಡು. ನೀಲಿ ಶಂಖ ಪುಷ್ಪದ 2 ಕಲರ್ ನೋಡು, ಬಾಡೋಜು ಬಿಸ್ಲಿಗೆ. ಇದೆಷ್ಟು ಚಂದ ಜೇ ರೋಸು. ಇದು ನೋಡು ಎಷ್ಟು ಬಿಸಿಲಿರಲಿ ಇದಿರಲಿ ಎಷ್ಟು ಚಲೋ ಹೂವು ಹಾಕಿರ್ತು, ಗಿಡ ತುಂಬ ಹೂವು ಹಾಕ್ತು. ಮತ್ತೆ ಫ್ರೆಂಡ್ಸ್, ಅಕ್ಕನಿಗೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ. ಮತ್ತು ನೋಡಿ ಎಷ್ಟೊಂದು ರೀತಿ ಹೂ ಗಿಡಗಳನ್ನು ನೀವು ನೋಡ್ತಾ ಇದ್ದೀರಿ ಅಲ್ವಾ. ಮತ್ತು ಈ ಟೈಮ್ನಲ್ಲಂತೂ ಮಲ್ಲಿಗೆ ಮಗ್ಗೆ ಆಗುತ್ತೆ. ಸೊ ಮಲ್ಲಿಗೆ ಹೂವು ಕೊಯ್ಯೋದು, ಅದನ್ನು ಮಾಲೆ ಮಟ್ಟೋದು, ಸೇವಂತಿಗೆ ಹೂವಿನ ಟೈಮ್ನಲ್ಲಿ ಸೇವಂತಿಗೆ ಹೂವನ್ನು ಕೊಯ್ಯೋದು, ಅದನ್ನು ಮಾಲೆ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತಾರೆ ಅವರು. ಸಾಯಂಕಾಲ ಟೈಮ್ನಲ್ಲಿ ಹೂವಿನ ಗಿಡಗಳಿಗೆ ನೀರು ಹಾಕೋದು. ಹೀಗೆ ನೋಡಿ ಎಷ್ಟೊಂದು ಬೇರೆ 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 ಜಾತಿ ಗಿಡಗಳನ್ನು ನೀವು ನೋಡ್ತಾ ಇದ್ದೀರಿ ಅಲ್ವಾ. ಮತ್ತು ಇದು ನೋಡಿ ಇದು ಬಳ್ಳಿ ಥರ ಇದೆ. ಎಷ್ಟು ಒಳ್ಳೆ ಕಲರ್ ಕಾಂಬಿನೇಷನ್ ಇದೆ ಫ್ರೆಂಡ್ಸ್. ತುಂಬ ಬಿಸಿಲಿರೋದ್ರಿಂದ ಅದೊಂಥರ ವೈಟಿಶ್ ಆಗಿ ಕಾಣಿಸ್ತಾ ಇದೆ. ಬಟ್ ಪಿಂಕ್ ಮತ್ತು ಡಾರ್ಕ್ ಪಿಂಕಲ್ಲಿ ಒಳ್ಳೆ ಶೇಡಲ್ಲಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಳ್ಳಿ ಥರ ಅದು ಹಬ್ಕೊಳ್ಳುತ್ತೆ ಈ ಥರ ಫ್ಲವರ್ಸು. ಹಾಗೆ ಇದಕ್ಕೆಲ್ಲ ನಾವು ಗೋಳಿ ಹೂವು ಅಂತ ಹೇಳ್ತೀವಿ. ಹಾಗೆ ನಿತ್ಯ ಪುಷ್ಪ, ಹೀಗೆ ಬೇರೆ ಬೇರೆ ಜಾತಿ ಹೂವಿನ ಗಿಡಗಳು ನೋಡಿ. ಈ ಗಿಡದಲ್ಲಿ ಎಷ್ಟೊಂದು ಹೂಗಳಾಗಿವೆ. ಫುಲ್ಲು ನೋಡಿ ಗಿಡ ತುಂಬಿಕೊಂಡಿದೆ ಅಲ್ವಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಕೂಡ. ಹಾಗೆ ಕೇತಕಿ ಅಂತ ಹೇಳ್ತೀವಿ ಅಲ್ವಾ. ಕೇತಕಿಯಲ್ಲೂ ಅಷ್ಟೇ ಇದು ಡಾರ್ಕ್ ಕಲರ್ ಇದೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಮಾಮೂಲಾಗಿ ಎಲ್ಲರ ಮನೆಯಲ್ಲಿ ಆರೆಂಜ್ ಮತ್ತು ಯೆಲ್ಲೋ ಕಲರಲ್ಲಿರುತ್ತೆ. ಇದು ನೋಡಿ ಎಷ್ಟೊಂಥರ ಪಿಂಕಿಶ್ ಆಗಿದೆ, ರಾಣಿ ಪಿಂಕ್ ಕಲರಲ್ಲಿ. ಅದರಲ್ಲೇ ಮತ್ತೆ ಲೈಟ್ ಪಿಂಕಿಂದು ಕೂಡ ಇದೆ. ಹಾಗೆ ಇಲ್ಲೆಲ್ಲ ನೋಡಿ ಗೋವೆ ಬಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ. ನೀಲಿ ಬದನೆಕಾಯಿ ಇದು 3-4 ಕಾಯಿ ಹಾಕು. ಮತ್ತೆ ಪುಟ್ಟಿ ಪುಟ್ಟಿ ಇದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ಬಿಂದ್ಲಕಲ್ ಸೇವಂತಿಗೆ ಅಂತ ಹೇಳ್ತಾರೆ. ಸೊ ಸೇವಂತಿಗೆನೂ ಕೂಡ ಈಗಲೂ ಇದೆ ಕೆಲವೊಂದು. ಹಾಗೆ ನೋಡಿ ಕೇತಕಿಯಲ್ಲಿ ಇದು ಕಲರ್ ಚೇಂಜ್. ಆವಾಗ ರಾಣಿ ಪಿಂಕ್ ಕಲರಲ್ಲಿ ಒಂದು ತೋರಿಸಿದೆ ಅಲ್ವಾ. ಸೊ ಇದು ನೋಡಿ ಇನ್ನೂ ಲೈಟ್ ಕಲರಲ್ಲಿದೆ. ತಾವರೆ, ಇದು ಅಮೇರಿಕನ್ ತಾವರೆ ಅಂತೂ ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಅಲ್ವಾ. ಹಾಗೆ ನೋಡಿ ಎಲ್ಲ ಬೇರೆ ಬೇರೆ ರೀತಿ ಎಷ್ಟೊಂದು ರೀತಿ ಹೂವಿನ ಗಿಡಗಳನ್ನು ನೀವೀಗ ನೋಡ್ಕೊಂಡು ಬಂದ್ರಿ ಅಲ್ವಾ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಹೂವಿನ ಗಿಡಗಳು. ಹಾಗೆ ಇದಕ್ಕೆಲ್ಲ ಅವರು ಸಗಣಿ ಗೊಬ್ಬರನ ಹಾಕಿ ಬೆಳೆಸ್ತಾರೆ ಫ್ರೆಂಡ್ಸ್. ಹಾಗೆ ರೀಪಾಟನ್ನು ಪ್ರತಿ ವರ್ಷ ರೀಪಾಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲದೂ ಎಷ್ಟು ಚೆನ್ನಾಗಿ ಗಿಡ ತುಂಬ ಹೂಗಳು ಹಾಕ್ಕೊಂಡಿರ್ತವೆ. ಮತ್ತು ಇದೆಲ್ಲ ನೋಡಿ ಕೋಲಂಚೆ ಹೂಗಳು. ಕೋಲಂಚೆ ಅಂತೂ ಈಗಾಗಲೇ ಸುಮಾರಷ್ಟೆಲ್ಲ ಹುಲಿತಾ ಬಂತು, ಅಂದರೆ ಮುಗಿತಾ ಬಂತು. ಈ ಟೈಮ್ಗೆ ಇನ್ನು ಕಡಿಮೆ ಆಗಿಬಿಡುತ್ತೆ. ಬೇರೆ ಮತ್ತೆ ಅದನ್ನು ಚಿಕ್ಕ ಚಿಕ್ಕ ಗಿಡಗಳನ್ನು ನೆಟ್ಟು ಪುನಃ ಬೆಳೆಸ್ಕೊಳ್ಬೇಕಾಗತ್ತೆ. ಹಾಗೆ ನೋಡಿದ್ರಿ ಅಲ್ವಾ ಎಷ್ಟೊಂದು ಒಳ್ಳೊಳ್ಳೆ ರೀತಿ ಹೂಗಳು. ಹಾಗೆ ನೀವೆಲ್ಲ ಯಾವ ರೀತಿ ಹೂವಿನ ಗಿಡಗಳನ್ನು ಮಾಡ್ತೀರಿ ಹೇಳೋದನ್ನು ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.